हरि ओम। जननीं शारदां देवीं रामकृष्णं जगद्गुरुं पादपद्मे तयोर्षित्वा प्रणमाम्युर्मुहुर्मुहुः। रत्नाकराधूतपदां हिमालयकिरीटिनीं ಬ್ರಹ್ಮರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಆರಾಧ್ಯ ದೈವರಾಗಿರುವಂಥ ದೈವಿ ಸ್ವರೂಪ ಎಲ್ಲ ಗುರುವರೇಣ್ಯರ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬಿಡ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಪರಮ ಪೂಜ್ಯನಿ ದಿವ್ಯತ್ರಿಯರಿಗೆ, ನಮ್ಮೆಲ್ಲರನ್ನು ಭಕ್ತಿ ಸುದೆಯಲ್ಲಿ ಮುಂದೇಳಿಸಿರುವಂಥ ಸಂಗೀತ ಬಳಗದವರಿಗೆ, ನೆರೆದಿರುವಂಥ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ, ಧರ್ಮಸಭೆಯಲ್ಲಿ ಎಷ್ಟು ಅದ್ಭುತ ಸಂಖ್ಯೆಯಲ್ಲಿ ತಾಯಂದಿರು ಸೇರಿದ್ದೀರಾ ಅಂತ. ನಮ್ಮ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾಗಿರೋದೇ ತಾಯಂದಿರು. ಕಾರಣ, ಧರ್ಮ ಉಳಿಸುವಂಥ ಕೆಲಸ ಯಾರಿಂದ ಆಗುತ್ತೆ ಅಂದರೆ, ಹೊರಗಡೆ ನಿಂತು ಹೋರಾಡುವಂಥ ಅಣ್ಣಂದಿರಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಕೂತು ಇಡೀ ಮನೆಯನ್ನು ಬೆಳಗುವಂಥ ಸಾಮರ್ಥ್ಯ ಇರುವಂಥ ತಾಯಂದಿರಿಂದ ಮಾತ್ರವೇ ಧರ್ಮ ಉಳಿಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ತಾಯಂದಿರು ಸೇರುವಂಥ ಅವಶ್ಯಕತೆ ಇದೆ. ಬಹುಶಃ ಧಾರ್ಮಿಕ ಸಭೆ, ಧರ್ಮ ಜಾಗೃತಿ, ಸಂಸ್ಕೃತಿಯ ಜಾಗೃತಿ. ಯಾಕೆ ಜಾಗೃತರಾಗಬೇಕು? ಜಾಗೃತರಾಗೋದಂದ್ರೇನು? ಏನಕ್ಕೆ ಧರ್ಮ ಸಭೆಗಳನ್ನು ಆಯೋಜನೆ ಮಾಡ್ತಾರೆ? ಈ ಧರ್ಮ ಸಭೆಗಳಿಂದ ನಾವು ಹೊತ್ತಿಕೊಂಡು ಹೋಗಬೇಕಾಗಿರುವಂಥ ಸಂದೇಶಗಳು ಯಾವುವು? ಧರ್ಮ ಜಾಗೃತಿ ಅಂದ್ರೇನು? ಧರ್ಮ ಜಾಗೃತಿ ಅಂದ್ರೆ ನಾವೆಲ್ಲರೂ ಜಾಗೃತರಾಗಿ ಬಂದು ಧರ್ಮಕ್ಕೋಸ್ಕರ, ಸಂಸ್ಕೃತಿ ಪರಂಪರೆ ಉಳಿವಿಗೋಸ್ಕರ ಹೋರಾಡೋದು. ಬಹುಶಃ ನಮ್ಮ ದೌರ್ಭಾಗ್ಯ, ಧರ್ಮಕ್ಕೋಸ್ಕರ ಕೆಲಸ ಮಾಡೋದನ್ನೇ ನಾವು ಮರೆತು ಕೂತಿದ್ದೀವಿ. ಹಿಂದೂ ಸಮಾಜ, ನನ್ನ ಧರ್ಮದ ರಕ್ಷಣೆ ನಾನೇ ಮರೆತು ಕೂತಿದ್ದೀನಿ. ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು? ಧರ್ಮದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊಂತಾರ ಬಿಡು, ದೇಶದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊಂತಾರ ಬಿಡು, ಮಠ ಮಂದಿರದ ಕೆಲಸ ಯಾರೋ ಹುಡುಗರು ಮಾಡ್ಕೊಂತಾರ ಬಿಡು, ನನಗೇನು ಲಾಭ ಅದರಿಂದ ಅನ್ನೋ ಭಾವನೆ ನಮಗೆ. ಧರ್ಮ ಕೆಲಸ ನಾವೇ ಮಾಡಬೇಕಾಗಿರೋದು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದೇ ಸಂದೇಶವನ್ನು ಕೊಟ್ಟಿದ್ದಲ್ವಾ? ಅರ್ಜುನ ಕೂಡ ನಮ್ಮ ರೀತಿಯಲ್ಲೇ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕಪ್ಪ ಅಂತ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ, ದೇಶ ಧರ್ಮ ರಕ್ಷಣೆ ನನ್ನಿಂದಾಗೋದಿಲ್ಲ ಅಂತ ಎಲ್ಲವನ್ನು ಮರೆತು ಕೂತಿದ್ದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕರೆ ಕೊಡ್ತಾರೆ. ಕೃಷ್ಣನ ಕರೆ. ಕುತಸ್ತ್ವಾ ಕಶ್ಮಲಬಿದಂ ವಿಷಮೇ ಸಂಪುತ ಸ್ಥಿತ ಮನಾರೆ ದುಷ್ಣ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಭ್ಯಮಸ್ಮಗ ಪಾರ್ಥ ನೈತತ್ವೇ ಪಬ್ಬದ್ಯತೆ ಶ್ರುತ ಮೃದಯ ಬಲ್ಲೆ ತೆಕ್ತೋತಿಷ್ಠ ಪರಂತಪ. ಅರ್ಜುನ ಈ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲವನ್ನು ಮರೆತು ಕೂರೋದಲ್ಲಪ್ಪ. ಯಾವ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಆ ಕಷ್ಟದಿಂದ ಉಳಿದುಕೊಂಡಿರುವಂತ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಿನ್ನಿಂದಾಗ್ಲಿ. ಜಾಗೃತನಾಗಿ ಬಾ. ನಮ್ಮ ಪೂರ್ವಿಕರು ಧರ್ಮದ ಉಳಿವಿಗೋಸ್ಕರ ಎಷ್ಟೆಲ್ಲ ಶ್ರಮಗಳನ್ನು ಪಟ್ಟಿದ್ದಾರೆ. ಇದೇ ಧರ್ಮ ನಾಶ ಮಾಡಬೇಕು, ಇದೇ ಮಠ ಮಂದಿರಗಳನ್ನು ನಾಶ ಮಾಡಬೇಕು, ಇದೇ ಸಂತ ಪರಂಪರೆಯನ್ನು ನಾಶ ಮಾಡಬೇಕಂತ ನಮ್ಮ ಧರ್ಮವನ್ನು ಅಳಿಸಿ ಹಾಕ್ಲಿಕ್ಕೆ ನಮ್ಮ ಧರ್ಮದ ಮೇಲೆ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿಯಾಗಿದೆ. ಈ 1,000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಿದ್ದಂತ ಈ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 100 ಮತಪಂಥಗಳು ಕಣ್ಮರೆಯಾಗಿದ್ದಾವೆ. ಯಾಕೆ ಗೊತ್ತೇ? 10, 20, 40, 50 ವರ್ಷಗಳ ಕಾಲ ಒಂದೇ ಒಂದು ಪರಿಕೆ ಜನಾಂಗ ಎಸಗಿದಂತ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಈ ಜನಾಂಗಕ್ಕೆ ಜನಾಂಗವೇ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ಮೇಲೆ, ನಮ್ಮ ಭಾರತ ಸಂಸ್ಕೃತಿ ಪರಂಪರೆ ಮೇಲೆ 10, 20, 40, 50 ವರ್ಷ ಅಲ್ಲ, 1371 ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೆ ಜನಾಂಗಗಳಲ್ಲ, ಎಷ್ಟು ಪರಕೆ ಜನಾಂಗಗಳ ದಾಳಿ ಮಾಡಿದ್ದಾವೆ, ಎಷ್ಟು ಪರಕೆ ದೇಶಗಳ ದಾಳಿಗಳನ್ನು ಎಸಗಿದ್ದಾವೆ.
ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ. ಭಾರತೀಯ ಸಂಸ್ಕೃತಿಯಾಗೇ ಜೀವಂತವಾಗಿದೆಯಲ್ಲ. ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಅಂಥದ್ದು. ಆದಂತ ಸಾವಿರಾರು ದಾಳಿಗಳನ್ನ ತಡೆದು ನಿಲ್ಲಿಸಿ ಈ ಸಂಸ್ಕೃತಿಯನ್ನು ಉಳಿಸಿ ಇವತ್ತು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು. ಎಷ್ಟು ಜನ ಹಿರಿಯರು ಬಂದೋದ್ರು, ಎಷ್ಟು ಜನ ಪೂರ್ವಿಕರು ಬಂದೋದ್ರು. ಇಷ್ಟೊತ್ತನ್ನ ಪುಟ್ಟ ಮಗು ಎಷ್ಟು ಸುಂದರವಾಗಿ ವಚನಗಳನ್ನು ಹೇಳ್ತು, ಸರ್ವಜ್ಞರ ಮಾತುಗಳನ್ನ ಹೇಳಿದೆ. ಆ ಸರ್ವಜ್ಞರ ಮಾತುಗಳು, ಆ ಶರಣರ ವಚನಗಳು, ಆ ದಾಸ ಸಾಹಿತ್ಯಗಳು ಇವತ್ತಿಗೂ ಉಳಿದಿದ್ದಾವೆ ಅಂದ್ರೆ ಸಾಮಾನ್ಯ ವಿಚಾರವೇ? ನಮ್ಮ ಮನೆ ಮಕ್ಕಳು ಇವತ್ತು ವಚನ ಹೇಳ್ತಾರೆ ಸಾಮಾನ್ಯವ. ಅಣ್ಣವರು ಕೂತು ವಚನಗಳನ್ನ ಹಾಡ್ತಾರೆ ಸಾಮಾನ್ಯವ. ನಾವೆಲ್ಲರೂ ಕೂತು ಇವತ್ತು ವಚನಗಳನ್ನ ಕೇಳ್ತೀವಿ, ಬಸವಣ್ಣನವರ ಮಾತುಗಳನ್ನ ಕೇಳ್ತೀವಿ, ಶ್ರೀಕೃಷ್ಣ ಪರಮಾತ್ಮನ ಭಗವತ್ ಉಪದೇಶವನ್ನ ಕೇಳ್ತೀವಿ, ಭಾಗವತ ಕಥೆಗಳನ್ನ ಕೇಳ್ತೀವಿ. ಸಾಮಾನ್ಯ ವಿಚಾರವ? ಖಂಡಿತವಾಗ್ಲೂ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಬಹಳ ಹಿಂದೆ ಬೇಕಾಗಿಲ್ಲ, ನಾವು ಹಾಡಿ ಹೇಳಿದಂತ ಇದೇ ವಚನಗಳು. ನಮ್ಮ ವಚನಗಳನ್ನ ನಾಶ ಮಾಡಲಿಕ್ಕೆ ಎಷ್ಟು ದಾಳಿಗಳಾದವು, ಎಷ್ಟು ಜನಾಂಗ, ಎಷ್ಟೆಲ್ಲ ಪ್ರಯತ್ನಗಳಾದವು. ಕಲ್ಯಾಣ ಕ್ರಾಂತಿಯನ್ನು ಸ್ತಬ್ಧಗೊಳಿಸಬೇಕಂತ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳುವ ಹೊತ್ತಿನಲ್ಲೇ ಆಡಿದಂತ ಮಾತಿದು. ಅಣ್ಣವರು ಹಾಡಿದ್ರಲ್ಲ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೀನಿ, ನಾವಿಬ್ಬರು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣ ಪ್ರಣತಿ ಆಯಿತು, ನೀವು ತೈಲವಾದಿರಿ, ನಾನು ಜ್ಯೋತಿ ಆದೆನು, ಪ್ರಭುದೇವರು ಬತ್ತಿಯಾದರು. ಪ್ರಣತೆ ಒಡೆದಿತ್ತು, ತೈಲ ಜಾರಿತ್ತು, ಚೆಲ್ಲಿತು. ಯಾವಾಗ ಹೇಳಿದಂತ ಮಾತು? ಕಲ್ಯಾಣಕ್ಕೆ ಬೆಂಕಿ ಬೀಳುವ ಸಂದರ್ಭಕ್ಕೆ ಹೇಳಿದಂತ ಮಾತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿದ್ದು ಭವಿಷ್ಯವಾಣಿ ನುಡಿತಾರೆ. ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಹೇಳ್ತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಗೆ ತೊಡೆ ತುಂಬುತ್ತದೆ. ಎದೆ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಕೆಳೆಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನು ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜಿಲೇ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೇಡುರೆವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟ್ರು. ಮುಂದೆ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು, ಯಾರೊಬ್ಬ ವಚನಕಾರರು ಮನೆಯಲ್ಲಿಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ್ನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತು ಉರಿತಾ ಇರಬೇಕಾದ್ರೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಸೂಳೆ ಸಂಕವ್ವ, ಆಯ್ದಕ್ಕಿ ಲಕ್ಕಮ್ಮನವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನ ಕೈಲಿಟ್ಕೊಂಡು ಓಡೋಡಿ ಬಂದ್ರು. ಏನಕ್ಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಪರಂಪರೆ ಸುಡುವಂತಿಲ್ಲ, ನಮ್ಮ ಧರ್ಮ ನಾಶ ಆಗುವಂತಿಲ್ಲ. ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ, ಈ ಸಂಸ್ಕೃತಿಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂತ ಉಳಿವಿನ ಪರವಾಗಿದ್ದಂತ ತುಡಿತ, ಅಷ್ಟು ಶ್ರಮಗಳು ಪಟ್ಟಿದ್ದಾರಲ್ಲ ನಮ್ಮ ಹಿರಿಯರು. ಅಂದಿನಿಂದ ಹಿಡಿದು ಹಿಂದಿನವರೆಗೂ ಮೊಘಲರ ದಾಳಿ ಆಯ್ತು, ನಮ್ಮವರದೇ ದಾಳಿಗಳಾದವು, ಇಂಗ್ಲಿಷರುಗಳ ದಾಳಿ ಆಯ್ತು. ಆ ಸಂದರ್ಭಕ್ಕೆಲ್ಲ ನಿಂತು ಹೋರಾಡಿದಂತವ್ರು. ಒಂದು ಕಾಲಕ್ಕೆ ತಾಯಿಂದರು ಏನಕ್ಕೆ ಧಾರ್ಮಿಕ ಸಭೆಯಲ್ಲಿ ಸೇರ್ಬೇಕಂದ್ರೆ ಇದೇ ಕಾರಣದಿಂದ. ಇಡೀ ಕಲ್ಯಾಣದಿಂದ ವಚನಗಳನ್ನ ಸಂಗ್ರಹ ಮಾಡ್ಕೊಂಡು ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದು ಅಲ್ಲಿದ್ದಂತ ವಚನಕಾರರು ತಾಯಂದಿರು. ಎಂತೆಂತ ತಾಯಂದಿರನ್ನ ತಯಾರು ಮಾಡಿದಂತ ಪರಂಪರೆ ಇದು. 20 ವರ್ಷ ಹರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ತನ್ನ ಪತಿಯನ್ನು ತೊರೆದು ಉಟ್ಟ ಬಟ್ಟೆಯನ್ನ ಬಿಟ್ಟು ಬೆತ್ತಲೆಯಾಗಿ ಬಂದು ಶರಣರ ಮುಂದೆ ನಿಂತು ಶೂನ್ಯ ಪೀಠದ ಮುಂದೆ ನಿಂತಾಗ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮಾಡಿದಂತ ಮೊದಲನೇ ಪ್ರಶ್ನೆ, ನಿನ್ನ ಗಂಡನ ಕುರುಹೇನು ತಾಯಿ, ನಿನ್ನ ಗಂಡನ ಹೆಸರೇನಮ್ಮ? ಆಗ ತಾನೇ ಅಕ್ಕ ಮಹಾದೇವಿ ತಾನು ಮದುವೆ ಆದಂತ ಗಂಡನನ್ನ ತೊರೆದು ಬಂದಿದ್ದಾರೆ. ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು, ಆದ್ರೆ ಉಳಿದಂತ ಶರಣರಿಗೆ ಸತ್ಯ ಅರ್ಥ ಆಗ್ಲಿ ಅಂತ ಮಾಡಿದಂತ ಪ್ರಶ್ನೆ, ನನ್ನ ಗಂಡನ ಹೆಸರೇನಮ್ಮ? 20 ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ಕೊಟ್ಟಂತ ಉತ್ತರ,
ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ ಎನ್ಗ ಚೆನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಆ ಭಕ್ತಿ ಪರಾಕಾಷ್ಠೆಯನ್ನು ಮುಟ್ಟಿದಂತೆ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂತ ಹಿಂದೂ ಸಂಸ್ಕೃತಿ ನಮ್ಮದು, ನಮ್ಮ ಭಾರತೀಯ ಪರಂಪರೆ. ಈ ಮಣ್ಣಿನಲ್ಲಿ ಹೆಣ್ಮಕ್ಳು ತಯಾರಾದ್ರು ಎಂತೆಂಥ ಹೆಣ್ಣು ಮಕ್ಕಳು, ಅಡುಗೆ ಮನೆಗೆ ಸೀಮಿತವಾದಂತ ಹೆಣ್ಣು ಮಕ್ಕಳ ಖಂಡಿತವಾಗ್ಲೂ ಅಲ್ಲ. ಬಹಳ ಜನ ತಾಯಿಂದಿರು ಸೇರಿದ್ದೀರಾ, ನನ್ನ ವಯಸ್ಸಿನ ಯುವತಿಯರು ಸೇರಿದ್ದೀರಾ, ಹೆಣ್ಮಕ್ಳು ಸೇರಿದ್ದೀರಾ. ನಾವು ನೆನ್ಪಿಟ್ಕೊಳ್ಬೇಕು, ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡಬೇಕು. ಹೆಣ್ಣು ಮಕ್ಕಳು ಧರ್ಮ ರಕ್ಷಣೆಗೆ ಬಂದಾಗ ಮಾತ್ರ ಧರ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನೋದನ್ನ ಈಗಾಗಲೇ ನಮ್ಮ ಪೂರ್ವಿಕರು ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ನಮ್ಮ ಹೆಣ್ಮಕ್ಳನ್ನ ನಾವು ಯಾವ ರೀತಿ ತಯಾರು ಮಾಡಿದ್ರೆ ಹಿಂದೂ ಸಂಸ್ಕೃತಿನಲ್ಲಿ. ನಾನೀ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ, ಇಂಗ್ಲಿಷರ ರಾಣಿ ಅಂದ್ರೆ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಯಾವುದೋ ಒಂದು ಅಂತಃಪುರದಲ್ಲಿ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ತನ್ನ ಪಾಡಿಗೆ ತಾನು ಕೂತಿರುವಂತ ಹೆಣ್ಣುಮಗಳ ಭಾವಚಿತ್ರ ನೆನಪಾಗ್ಬೋದು ನಮಗೆ. ಅದೇ ನಾನು ಈ ಕ್ಷಣ ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ಭಾವಚಿತ್ರ ಬರುತ್ತೆ? ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ತನ್ನ ಅರಮನೆಗೆ ಸೀಮಿತವಾಗಿರುವಂತ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗ್ಬೋದು. ಅದೇ ನಾನು ಈ ಕ್ಷಣ ಒಮ್ಮೆ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ, ಹಿಂದೂ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯ ತೊಟ್ಟು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿರುವಂತ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗೋದಿಲ್ಲ. ಬದಲಿಗೆ ಹಿಂದೂ ರಾಣಿ, ಭಾರತದ ರಾಣಿ ಎಂದ ಕೂಡಲೇ ಕಚ್ಚೆ ಸೀರೆಯನ್ನ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನ ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಕ್ಕೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಣುಮಕ್ಕಳು ನೆನಪಾಗ್ತಾರೆ ನಮಗೆ. ಛತ್ರಪತಿ ಶಿವಾಜಿ ಮಹಾರಾಜರ ನಂತರ, ಛತ್ರಪತಿ ಶಿವಾಜಿ ಮಹಾರಾಜರು ಹುತಾತ್ಮರಾದ ನಂತರ ಅವರ ಮಗನಾದಂತ ರಾಜಾರಾಮ್ನ ಪತ್ನಿ ಆಗಿದ್ದಂತ ಮಹಾರಾಣಿ ತಾರಾಬಾಯಿ, ಎಂತ ಮಹಾರಾಣಿ ತಾರಾಬಾಯಿ ಇಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ರಣಾಂಗಣಕ್ಕೆ ಇಳಿದು ಬಂದ್ರೆ ವೀರಾದಿ ವೀರ ಅಂತ ಕರೆಸ್ಕೊಂಡಿದ್ದಂತ ಮೊಘಲ್ ದೊರೆಗಳೆಲ್ಲ ಮಂಡಿ ಊರಿ ಕೂರ್ತಾ ಇದ್ರು. ಅಂತ ಮಹಾರಾಣಿ ತಾರಾಬಾಯಿ ಅಂತ ಹೆಣ್ಣು ಮಕ್ಕಳನ್ನ ಹುಟ್ಟಿ ಆಗಿದ್ದಂತ ಹಿಂದೂ ಸಂಸ್ಕೃತಿ ನಮ್ಮದು. ನಮ್ಮ ಪರಂಪರೆ ಪೂರ್ವಿಕರು ಇಷ್ಟೆಲ್ಲ ಶ್ರಮ ಪಟ್ಟರಲ್ಲ ಧರ್ಮ ಉಳಿಸ್ಕೊಳ್ಳಿಕ್ಕೆ. ಯಾವ ಕಾರಣಕ್ಕೋಸ್ಕರ? ಇಡೀ ಭಾರತ ದೇಶ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಬಂದಂತ ಹಕ್ಕರಾಯ, ಬುಕ್ಕರಾಯ, ಮುದ್ದಣ್ಣ, ಮಾರಣ್ಣ ಮುಂತಾದವರೇ ವೀರಾದಿ ವೀರರೆಲ್ಲ ಮುಂದೆ ಬಂದು ವಿದ್ಯಾರಣ್ಯರಿಂದ ಸ್ಥಾಪನೆ ಆದಂತ ವಿಜಯನಗರ ಸಾಮ್ರಾಜ್ಯದಿಂದ ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿದ್ರು. ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣವಾದಂತ ಹಕ್ಕರಾಯ, ಬುಕ್ಕರಾಯ, ಹಿಂದೂ ಸುರತ್ರಾಣರಿಗೆ ಮೂಲ ಪ್ರೇರಣೆ ಕೊಟ್ಟಿದ್ಯಾರು ಗೊತ್ತೇ? ಒಬ್ಬ ಹೆಣ್ಣು ಮಗಳು, ಗಂಗಾಂಬಿಕೆ ಎಂಬ ಹೆಣ್ಣು ಮಗಳು, ಕುಮಾರ ಕಂಪಿಲನ ಪತ್ನಿ. ಒಬ್ಬ ತಾಯಿ ಗಂಗಾಂಬಿಕೆ ಎದ್ದು ನಿಂತು ಹಕ್ಕರಾಯರನ್ನ ತಯಾರು ಮಾಡಿದ್ರು, ಬುಕ್ಕರಾಯರನ್ನ ತಯಾರು ಮಾಡಿದ್ರು, ಮುದ್ದಣ್ಣನನ್ನ ತಯಾರು ಮಾಡಿಕೊಟ್ರು, ಮಾರಣ್ಣನನ್ನ ತಯಾರು ಮಾಡಿಕೊಟ್ರು. ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿ ಅಂತ ಸಂಕಲ್ಪವನ್ನು ಕೊಟ್ಟು ಆ ಮಕ್ಕಳನ್ನ ಕಳಿಸಿಕೊಟ್ರು. ಆ ಒಬ್ಬ ತಾಯಿ ಗಂಗಾಂಬಿಕೆ ನಿಂತು ಮಾಡಿದಂತ ಪರಿವರ್ತನೆ, ತಂದಂತ ಬದಲಾವಣೆ, ಆ ಮಕ್ಕಳಿಂದ ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಯ್ತು. ಒಬ್ಬ ತಾಯಿ ಜೀಜಾಬಾಯಿ ನಿಂತು ಮಗನಿಗೆ, ಮಗು ಶಿವ, ನಿನ್ನ ಜೀವನದ ಕನಸು ನೀನು ಮಹಾರಾಜ ಆಗೋದಲ್ಲ, ನೀನ್ ರಾಜನಾಗಿ ವಜ್ರ ವೈಡೂರ್ಯಗಳನ್ನು ತೊಟ್ಟು ಸಂಪತ್ತನ್ನ ಇಟ್ಕೊಂಡು ಜನರನ್ನ ಆಳೋದಲ್ಲಪ್ಪ, ನಿನ್ನ ಕನಸು ಯಾವ್ದಾಗಬೇಕು? ತಾಯಿ ಜೀಜಾಬಾಯಿ ಪುಟ್ಟ ಹುಡುಗ ಶಿವಾಜಿಗೆ ಕನಸನ್ನ ಕೊಡ್ತಾರೆ. ಮಗು ಶಿವ, ನಿನ್ನ ನರನಾಡಿಗಳನ್ನ ಬತ್ತಿಯೊಂತೊಸದು ರಕ್ತದ ದೀಪವನ್ನ ಹಿಂದೂ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನ ಅಂತಿಮ ಕನಸಾಗಬೇಕು ಅಂತ ತಾಯಿ ಜೀಜಾಬಾಯಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು. ಪರಿಣಾಮ ಛತ್ರಪತಿ ಶಿವಾಜಿ ಮಹಾರಾಜ ಎದ್ದು ಬಂದು ಅದೇ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯನ್ನ ಪಡೆದು ಮತ್ತೊಮ್ಮೆ ದೇಶದಲ್ಲಿ ಹಿಂದೂ ಪುನರುತ್ಥಾನಕ್ಕೆ ಸಂಕಲ್ಪವನ್ನು ತೊಟ್ಟು ಸಂಕಲ್ಪವನ್ನ ಸಾಕಾರಗೊಳಿಸಿದ್ರು. ಎಷ್ಟು ಜನ ವೀರಾದಿ ವೀರರೆಲ್ಲ ಬಂದಿದ್ದಾರೆ. ಹಕ್ಕರಾಯರು ಬಂದ್ರು, ಬುಕ್ಕರಾಯರು ಬಂದು, ಸಂಗೊಳ್ಳಿ ರಾಯಣರಂತ ವೀರಾದಿ ವೀರರೆಲ್ಲ ಬಂದ್ರು. ಸಂಗೊಳ್ಳಿ ರಾಯಣರು ತೋರಿದಂತ ಆ ದಿಟ್ಟತನ, ಎಂಥ ದಿಟ್ಟತನ ಸ್ವಾಮಿ! ಊರೂರಿಗೆ ಹೋಗಿ ಊರಿನ ಜನರೆಲ್ಲ ಒಗ್ಗೂಡಿಸಿ ನಿಂತು ಮಾತಾಡಿ ನಮ್ಮ ಕಿತ್ತೂರಿನ ಸಂರಕ್ಷಣೆಗೋಸ್ಕರ, ನಮ್ಮ ಕಿತ್ತೂರಿನಲ್ಲಿ ಹಾರಾಡ್ತಿರುವಂತಹ ಆ ನಂದಿ ಧ್ವಜದ ಸಂರಕ್ಷಣೆಗೋಸ್ಕರ, ನಮ್ಮ ಧರ್ಮ ಸಂರಕ್ಷಣೆಗೋಸ್ಕರ, ನಮ್ಮ ನಾಡು ನೆಲ ಜಲವನ್ನ ಉಳಿಸಲಿಕ್ಕೋಸ್ಕರ ಬನ್ನಿ ಹೋರಾಟ ಮಾಡ್ರಿ ಯುವಕರೇ ಅಂತ ಹಿಂದೂಗಳಿಗೆ, ಭಾರತೀಯರಿಗೆ ಕರೆಯನ್ನು ಕೊಟ್ಟು ಎಲ್ಲರನ್ನು ಸಂಘಟಿಸುವ ಮೂಲಕ ಇಡೀ ಧರ್ಮ, ನಾಡು, ದೇಶದ ರಕ್ಷಣೆಯನ್ನ ಮಾಡಿಕೊಳ್ಳುವಂತ ನೇತೃತ್ವವನ್ನು ವಹಿಸಿದಂತ ಸಂಗೊಳ್ಳಿ ರಾಯಣ್ಣವರ ಮಾತುಗಳು. ಸಂಗೊಳ್ಳಿ ರಾಯಣ್ಣವರ ಇತಿಹಾಸ ಇರೋದು ಪಠ್ಯ ಪುಸ್ತಕದಲ್ಲಿ ಓದಿ ಸುಮ್ಮನಾಗ್ಲಿಕ್ಕಲ್ಲ. ಸಂಗೊಳ್ಳಿ ರಾಯಣ್ಣವರ ಮಾತುಗಳು ಎಂಥ ಮಾತುಗಳ ಸ್ವಾಮಿ ಅದು! ಸಂಗೊಳ್ಳಿ ರಾಯಣ್ಣರನ್ನ ಬಂಧಿಸಿದಂತ ಬ್ರಿಟಿಷರು ರಾಯಣ್ಣರನ್ನ ಗಲ್ಲಿಗೇರಿಸಬೇಕು. ಆಗ ರಾಯಣ್ಣನವರು ಬ್ರಿಟಿಷರನ್ನ ದಿಟ್ಟಿಸಿ ನೋಡಿ ಹೇಳ್ತಾರೆ, ಗಲ್ಲಿಗೇರಿಸ್ತೀರ ನನ್ನ?
ಗಲ್ಲಿಗೇರಲಿಕ್ಕೆ ನಾನು ಕಳತನ ಮಾಡಿಲ್ಲಪ್ಪ, ಗಲ್ಲಿಗೇರಲಿಕ್ಕೆ ಇನ್ನೊಬ್ಬರ ವಿರುದ್ಧ ಅಸಹ್ಯ ಪಟ್ಟವನಲ್ಲ, ಅಸೂಯೆ ಪಟ್ಟವನಲ್ಲ ನಾನು. ನನ್ನ ನಾಡು ಕಿತ್ತೂರಿಗೋಸ್ಕರ, ನನಗೆ ಅನ್ನ ಹಾಕಿದಂತ ಚೆನ್ನಮ್ಮನಿಗೋಸ್ಕರ ಇಡೀ ಜೀವನವನ್ನು ಅರ್ಪಣೆ ಮಾಡಿ ನಿಂತವನು ನಾನು. ನನ್ನನ್ನು ಗಲ್ಲಿಗೇರಿಸೋದಲ್ಲ, ಶಿಕ್ಷೆ ಕೊಡಬೇಕಂದ್ರೆ ತೋಪಿಗೆ ಕಟ್ಟಿ ನನ್ನನ್ನು ಉಡಾಯಿಸಿ, ಅದು ನೀವು ನನಗೆ ಸಲ್ಲಿಸುವಂತ ನಿಜವಾದ ಗೌರವ ಅಂತ ರಾಯಣ್ಣ ಹೆಮ್ಮೆಯಿಂದ ಬ್ರಿಟಿಷರ ಮುಂದೆ ಹೇಳ್ತಾರಲ್ಲ, ಅದು ರಾಯಣ್ಣರ ದಿಟ್ಟತನ. ರಾಯಣ್ಣನವರ ಈ ಮಾತು ಇರೋದು ಗೋಡೆಗಳಲ್ಲಿ ಬರೀಲಿಕ್ಕಲ್ಲ, ನಮ್ಮ ಎದೆಗಳಲ್ಲಿ ಅಚ್ಚಿ ಹಾಕಿಸ್ಕೊಳ್ಳಿಕ್ಕಿರುವಂತ ಮಾತುಗಳು. ರಾಯಣ್ಣನವರ ಇಡೀ ಜೀವನವನ್ನು ಯಾವತ್ತಾದ್ರೂ ಅಧ್ಯಯನ ಮಾಡಿ ನೋಡಿ. ರಾಯಣ್ಣನವರಿಗೂ ಭಾರತಕ್ಕೂ ಇರುವಂತ ಆ ಸಂಬಂಧ ಇದೆಯಲ್ಲ, ಯಾವ ಭಾವನಾತ್ಮಕ ಸಂಬಂಧ ಅದು. ರಾಯಣ್ಣನವರು ಹುಟ್ಟಿದ್ದು 1798ರಲ್ಲಿ ಆಗಸ್ಟ್ 15ನೇ ತಾರೀಕು. ರಾಯಣ್ಣನವರು ಹುತಾತ್ಮರಾದದ್ದು 1831 ಜನವರಿ 26ನೇ ತಾರೀಕು. ಎಂಥ ಜೀವನ ಆ ಮಹಾತ್ಮರದ್ದು. ರಾಯಣ್ಣ ಹುಟ್ಟಿದ್ರೆ ದೇಶಕ್ಕೆ ಸ್ವತಂತ್ರ, ರಾಯಣ್ಣ ಹುತಾತ್ಮರಾದ್ರೆ ಭಾರತಕ್ಕೆ ಗಣರಾಜ್ಯ ಅಂತ ಮಹಾನ್ ಜೀವನವನ್ನು ಬದುಕಿದಂಥವರು ಸಂಗೊಳ್ಳಿ ರಾಯಣ್ಣನವರು. ರಾಯಣ್ಣನವರು ಹುಟ್ಟಿದ ಆಗಸ್ಟ್ 15ನೇ ತಾರೀಕು 1798. ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 15ನೇ ತಾರೀಕು 1947. ರಾಯಣ್ಣನವರು ಹುತಾತ್ಮರಾದದ್ದು ಜನವರಿ 26ನೇ ತಾರೀಕು 1831. 32 ವರ್ಷಗಳ ಕಾಲ ಬದುಕಿದಂತ ಪುಣ್ಯಾತ್ಮ. ಆದ್ರೆ ಈ ದೇಶಕ್ಕೆ 32 ವರ್ಷದಲ್ಲಿ ರಾಯಣ್ಣನವರು ಮಾಡಿ ಹೋಗಿರುವಂತ ಕೆಲಸ ಇದೆಯಲ್ಲ, ನಾವು ನೀವು ಇನ್ನು 4 ಜನ್ಮ ಹೆತ್ತು ಬಂದ್ರು ಕೂಡ ರಾಯಣ್ಣನವರು ಸಲ್ಲಿಸಿರುವಂತ ದೇಶದ ಕೊಡುಗೆಯನ್ನ ನಾವು ಯಾರೂ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಮಹಾನ್ ಕೆಲಸವನ್ನ ರಾಯಣ್ಣನವರು ದೇಶಕ್ಕೆ ಮಾಡೋಗಿದ್ದಾರೆ. ಆ ವೀರಾದಿ ವೀರರೆಲ್ಲ ಯಾಕೆ ಶ್ರಮ ಪಟ್ಟು ಹೋದ್ರು ದೇಶಕ್ಕೆ? ತನ್ನ ಮನೆ ಮಠ ಬಂಧು ಸಂಬಂಧಿಕರು ಎಲ್ಲವನ್ನು ತೊರೆದು ಇಡೀ ಜೀವನವನ್ನೇ ದೇಶ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡಿದಂತ ಆ ವೀರರ ಕಾರ್ಯ ವ್ಯರ್ಥ ಆಗುವಂತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಯಾವ ಧರ್ಮ ಪರಂಪರೆ ದೇಶ ಸಂಸ್ಕೃತಿ ಉಳಿವಿಗೋಸ್ಕರ ನನ್ನ ಹಿರಿಯರು ಪೂರ್ವಿಕರು ಹೋರಾಡಿದ್ರು, ಆ ಧರ್ಮ ಇವತ್ತು ನನ್ನ ಕೈಗೆ ಬಂದು ಸೇರಿದೆ. ನನ್ನ ಕೈಗೆ ಬಂದು ಸೇರುವಂತ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆ ಕೊಡಬೇಕಾಗಿರುವಂತ ಜವಾಬ್ದಾರಿ ಇಲ್ಲಿ ಕೂತಿರುವಂತ ನನ್ನ ನಿಮ್ಮದು. ಧರ್ಮ ಉಳಿಸಬೇಕು, ಸಂಸ್ಕೃತಿ ಉಳಿಸಬೇಕು. ಯಾವ ರೀತಿ ಉಳಿಸ್ತೀರಾ? ಸಂಘಟಿತರಾಗಿ ಬನ್ನಿ. ರಾಯಣ್ಣನವರು ಇಡೀ ಜೀವನದಲ್ಲಿ ಕೊಟ್ಟಂತ ಸಂದೇಶ ಯಾವುದು? ಸಂಘಟಿತರಾಗಿ ಬನ್ನಿ ಭಾರತೀಯರೇ, ದೇಶಕ್ಕೋಸ್ಕರ ಹೋರಾಡಿ. ತಾಯಿ ಚೆನ್ನಮ್ಮ ಮುಂದೆ ನಿಂತು 10 ಊರುಗಳನ್ನ ಸಂಘಟನೆ ಮಾಡಿ, ಅಲ್ಲಿನ ಸಾಮಂತರಾಜರನ್ನೆಲ್ಲ ಸಂಘಟನೆ ಮಾಡಿ ಹೋರಾಟಕ್ಕೆ ನಿಂತ್ರಲ್ಲ, ಸಂಘಟಿತ ಬಲ. ಇದು ಕೃಷ್ಣರ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೃಷ್ಣ ಕರೆಯನ್ನು ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಯ ಸಾಧುನ ವಿನಾಶ ದೃಷ್ಟುತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಯುಗ ಯುಗಕ್ಕೂ ಅವತರಿಸಿ ಬರುತ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ. ಆ ಕರೆಯ ಮುಂದಿನ ಸಾಲ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಉಪದೇಶ ಮಾಡಿ ಹೋಗಿದ್ದಾರೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗೋದು. ನಮ್ಮ ದೌರ್ಭಾಗ್ಯ ಏನಂದ್ರೆ ಸಂಘಟಿತ ಭಾವವನ್ನು ಮರೆತು ಕೂತಿದೆ ಹಿಂದೂ ಸಮಾಜ. ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು ದೇಶದಲ್ಲಿ, 100 ಕೋಟಿ ಹಿಂದೂಗಳು ಜಗತ್ತಿನಾದ್ಯಂತ. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕು ಮುಂಚೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನನ್ನ ಜಾತಿ ನನ್ನ ಮನೆ ದೇವರ ಕೋಣೆ ಒಳಗೆ ಸೀಮಿತ ಆಗಿರಬೇಕು. ನನ್ನ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ನಾನು ಅಂತ ಬೇಕಾದ್ರೂ ನಿಮ್ಮನ್ನು ನೀವು ಘೋಷಿಸ್ಕೊಳ್ಳಿ. ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ಹೊಸಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ
ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲ್ಯ, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲೆ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ, ಇವತ್ತು ಸಂಸ್ಕೃತಿಯ ರಕ್ಷಣೆ. ಆ ಸಂಘಟಿತ ಭಾವ ಎಲ್ಲಿವರೆಗೂ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ದೇಶದ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಂತ ಮಾತು, ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಣದಷ್ಟು ಅಪಾರವಾದಂತ ಭೂಭಾಗ, ಆ ಭೂವಿಸ್ತಾರದ ಒಳಗೆ ಅಗಣ್ಯವಾದಂತ ಜನರ ಸಂಖ್ಯೆ. ಆದ್ರೆ ಆ ಜನರ ಮಧ್ಯದ ಸಂಘಟಿತ ಬಲ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕಣ್ಣು ಮುಂದೆ ಈಗ ದೇಶ ಧರ್ಮ ರಕ್ಷಣೆಗಿರೋದು ಯಾವ ಮಾರ್ಗ? ಒಂದೇ ಒಂದು ಮಾರ್ಗ, ಸಂಘಟಿತರಾಗಿ ಬರೋದು. ನಮ್ಮಲ್ಲಿ ಬರಲಿ ಸಂಘಟಿತ ಭಾವ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಅಂದ್ರೆ ದೇಶದಲ್ಲಿ ಎಂತೆಂತ ಬದಲಾವಣೆ ತರಬಹುದಂತ ಈಗಾಗಲೇ ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರೆ. ಒಮ್ಮೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಂತು. ಪೂಜ್ಯನೇ ಅಶೋಕ್ ಸಿಂಗಾಲ್ಜಿ ಅವರು ನಿಂತು ಕರೆ ಕೊಟ್ಟರು ಇಡೀ ದೇಶದವರಿಗೆ. ಅಶೋಕ್ ಸಿಂಗಾಲ್ಜಿ ಅವರು ಭಾರತೀಯರಿಗೆ, ಹಿಂದೂಗಳಿಗೆ ಕರೆ ಕೊಟ್ಟು ಹೇಳ್ತಾರೆ, रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको. अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಪೂಜ್ಯನೇ ಅಶೋಕ್ ಸಿಂಗಾಲ್ಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತಗಳ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಅಶೋಕ್ ಸಿಂಗಾಲ್ಜಿ ಅವರ ಆ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು, ತಾತ ಮುತ್ತಾತಂದಿರು ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಹರಿದು ಬಂದ್ರು ರಾಮ ಮಂದಿರದ ಹತ್ರ, ರಾಮ ಮಂದಿರದ ಕಾರ ಸೇವೆಗೋಸ್ಕರ. ಇಷ್ಟು ಜನ ತಾಯಿಂದ್ರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ಅಂದು ರಾಮ ಮಂದಿರಕ್ಕೋಸ್ಕರ ಕಾರ ಸೇವೆ ಮಾಡ್ಲಿಕ್ಕೆ ಹೋದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ 36,000 ಜನ ಹೆಣ್ಮಕ್ಳು ತಾಯಂದ್ರು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತಿದ್ರು. ಆ 36,000 ಜನ ತಾಯಂದ್ರು ಅಂದು ತೋರಿದಂತ ರಾಮ ಭಕ್ತಿ. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ 3 ಲಕ್ಷ ಜನ ಹಿಂದೂ ಕಾರ ಸೇವಕರನ್ನ ಹಿಂಬದಿಯಿಂದ ಅವರನ್ನ ನಡೆಸ್ಕೊಂಡು ಬರ್ತಾ ಮಾರ್ಗದರ್ಶನವನ್ನ ನೀಡ್ತಾ ಲಕ್ಷ ಲಕ್ಷ ಜನ ಕಾರ ಸೇವಕರು ಅಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿತ್ತು. ರಾಮ್ ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿ ಕೆ ಕಾಮ್ ಕಾ ಅಂತ ರಾಮರಿಗೆ ಜೈಘೋಷಗಳನ್ನು ಹಾಕ್ತಾ ಕಾರ ಸೇವೆ ಸಾಕಾರಗೊಳಿಸಿದ್ರಲ್ಲ. ಆ ನಮ್ಮ ಪೂರ್ವಿಕರ ಆ ಸಂಘಟಿತ ಬಲದ ಪರಿಣಾಮ, ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದಂತ ಪರಿಣಾಮ, ಪ್ರತಿಫಲ ಇವತ್ತು 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ.